ದಿಢೀರಂತ ಕೊಡಗಿನಲ್ಲಿ ಅಕ್ರಮ ಚರ್ಚ್ ನಿರ್ಮಾಣ, ಉದ್ಘಾಟನೆಗೆ ತಮಿಳುನಾಡಿಂದ ಜನರನ್ನ ಕರೆಸಿದ ಆರೋಪ. ನೋಡಿ ಸರ್, ಅಲ್ಲಿ ಕೇಕ್ ಕಟ್ ಮಾಡ್ತಾ ಕೂತವ್ರೆ ಸರ್. ನೀವು ಬಂದ್ರು ಚರ್ಚ್ ಕಟ್ಟಕ್ಕೆ ದುಡ್ಡು ಯಾರು ಕೊಟ್ರು? ಇದು ಕೊಡಗಿನ ಹೇರೂರು ಗ್ರಾಮದಲ್ಲಿ ಕಂಡುಬಂದ ದೃಶ್ಯ ಕಣ್ರಿ. ಇಲ್ಲಿನ ಅರಣ್ಯ ಪ್ರದೇಶದ ಜಾಗದಲ್ಲಿ ಚರ್ಚ್ ನಿರ್ಮಾಣಕ್ಕೆ ಮುಂದಾಗಿದ್ದ ಕ್ರೈಸ್ತ ಸಮುದಾಯದ ಜನರು ಅಲ್ಲದೆ ಏಕಾಏಕಿ ನಿರ್ಮಾಣಗೊಂಡ ಮನೆಯಲ್ಲಿ ಚರ್ಚ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಜನರು ಆರೋಪ ಮಾಡ್ತಿರೋದು ಹೀಗೆ. ಸರ್ವೆ ಆಗಿದೆ. ಈಗ ಇವರು ಸರ್ಕಾರ ಜಾಗದಲ್ಲಿ ಇದು ಕಟ್ಟಿರತಕ್ಕಂಥ ವ್ಯವಸ್ಥೆ. ಈಗ ಇವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಅವ್ರು ಬಂದವರು ಎಲ್ಲರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಅವ್ರು ಯಾರನ್ನ ಹೋಗ್ಬಿಡೋದು. ನೋಡಿ ಸರ್, ಅಲ್ಲಿ ಕೇಕ್ ಕಟ್ ಮಾಡ್ತಾ ಕೂತವ್ರೆ ಸರ್. ನೀವು ಬಂದ್ರು ಸರ್ವಿಸ್ ಬಿಟ್ರೆ ಲೋಕಲ್ ಸರ್ವಿಸ್ ಬಿಟ್ರೆ ಗೊತ್ತಾ? ನಾನು ನೋಡಿದ್ಯಾ? ನಾನು ಡ್ರೆಸ್ಸಲ್ಲಿ ಇಲ್ಲ, ಇವತ್ತು ಬೇರೆ ಕೆಲಸದಲ್ಲಿ ಇದ್ದು ನಾನು. ಇಲ್ಲಿ ನೋಡಿ, ಅರಣ್ಯ ಪ್ರದೇಶದಲ್ಲಿ ಏಕಾಏಕಿ ಮನೆಯಂತಿರುವ ಚರ್ಚ್ ಕಟ್ಟಡ ನಿರ್ಮಾಣವಾಗಿದೆ. ಜೀಸಸ್ ಅಂತ ಬರೆಸಿರುವ ಟಿಟಿ ವಾಹನದಲ್ಲಿ ಜನರನ್ನ ಕರೆತರಲಾಗಿದೆ. ಯಾರಿಗೂ ಗೊತ್ತಾಗದಂತೆ ಪ್ರಾರ್ಥನಾ ಸ್ಥಳ ನಿರ್ಮಾಣಕ್ಕೆ ಮುಂದಾದ ಜನರನ್ನ ಸಾರ್ವಜನಿಕರು ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಕಂಡ್ರಿ. ಇದು ಕೊಡಗಿನ ಹೇರೂರು ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದು ಹೋಗಿದೆ. ಚರ್ಚ್ ಕಟ್ಟಕ್ಕೆ ದುಡ್ಡು ಯಾರು ಕೊಟ್ರು? ಬರ್ಲಿಕ್ಕಿಂತ ಮೊದಲು ಇವ್ರು ಕರೆದಾಗ ಅಧಿಕೃತವಾಗಿದೆಯೋ ಇವ್ರ ಜಾಗನ ಸ್ವಂತ ಜಾಗನ ಅಂತ ಬರ್ಬೇಕಿತ್ತು. ಗೌರ್ಮೆಂಟ್ ಜಾಗದಲ್ಲಿ ಇರೋದು. ಇಲ್ಲಿ ಇವ್ರ ಹೆಸರಿಗೆ ಅನ್ನ ತಿಂತ ಇದ್ರಲ್ಲ, ಆ ಮನೇನು ಕೂಡ ಆಗಿಲ್ಲ. ಆಯ್ತಾ? ಮತ್ತೆ ಇದ್ರಲ್ಲಿ ಹೆಂಗ್ ಕಟ್ತಾರೆ? ಬರ್ಬೇಕಮ್ಮ, ಅದನ್ನ ಹೇಳೋದು ನಿಮ್ಗೆ ಹೇಳೋದು. ನಾನು ನಮ್ಮನೇಲಿ ಪ್ರಾರ್ಥನೆಗೆ ಅಂತ ಕರೆದ್ರು ಅವ್ರು ಬರ್ತಾರೆ. ಹಾಗಾಗಿ ನಾವು ಅವ್ರು ಕರೆದಿದ್ದಾರೆ, ನಾವು ಬಂದಿದ್ದೀವಿ. ನಾನ್ ಲೋಕಲ್ಲೇ ಸರ್, ನಾನೇನ್ ತಮಿಳ್ನಾಡಿಂದ ಬಂದಿದ್ದೀನಿ. ಚರ್ಚ್ ಉದ್ಘಾಟನೆಗೆ ಬಂದಿದ್ದ 30ಕ್ಕೂ ಹೆಚ್ಚಿನ ಮಂದಿ. ಎಲ್ಲರ ಮೇಲೆ ಕೇಸ್ ದಾಖಲಿಸುವಂತೆ ಸಾರ್ವಜನಿಕರ ಒತ್ತಾಯ. ಒಂದು ಮನೆಯಂತೆ ಮಾಡಿ ಅದರಲ್ಲಿ ಜನರನ್ನ ಸೇರಿಸಿದ್ರು. ಎಲ್ರೂ ಚರ್ಚ್ ಉದ್ಘಾಟನೆಗೆ ಅಂತ ಬಂದಿದ್ರು ನೋಡಿ. ಇದನ್ನ ಪ್ರಶ್ನೆ ಮಾಡಿದ ಗ್ರಾಮದ ಜನರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಚರ್ಚ್ ನಿರ್ಮಾಣ ಆಗ್ತಿರುವ ಜಾಗದ ಬಗ್ಗೆ ದಾಖಲೆಗಳನ್ನ ಕೇಳಿದ್ದಾರೆ. ಯಾವುದೇ ಆಧಾರ ಇಲ್ಲದೆ ಮನೆಯಂತಿರುವ ಚರ್ಚ್ ನಿರ್ಮಾಣ ಮಾಡಿದ್ರು. ಇದು ಜನರಿಗೆ ಕನ್ವರ್ಟ್ ಮಾಡೋ ತಂತ್ರನ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಕನ್ವರ್ಟ್ ಮಾಡಕ್ಕೆ ನೀವು ಸಾಮಿಲ್ ಇದ್ದೀರಾ ಅಂತ? ನಾಲ್ಕು ಗೋಡೆ ಮಧ್ಯೆ ಕನ್ವರ್ಟ್ ಮಾಡಕ್ಕಾಗುತ್ತಾ? ಹೆಂಗ್ ಕನ್ವರ್ಟ್ ಮಾಡ್ತೀರಾ? ನಾಲ್ಕು ಗೋಡೆ ಕಟ್ಟಿ ಚರ್ಚ್ ಮಾಡಿದಿರಲ್ಲ, ರಿಬ್ಬನ್ ಎಲ್ಲ ಕಟ್ಟಿ ಓಪನ್ ಮಾಡಿದಿರಾ? ಅಲ್ಲ, ಇವ್ರ ಮನೆನೇ ಸರಿ ಕಟ್ಕೊಂಡಿಲ್ಲ. ಡೊನೇಟ್ ಮಾಡಿದಾರ. ಫಸ್ಟ್ ನಿಮ್ಮ ಮನೆ ಕಟ್ಕೊಳ್ಳಿ ಸರಿಯಾಗಿ. ಗೊತ್ತಿಲ್ಲದೆ ಮತ್ತೆ ಇದು ಕಟ್ಟಿರೋದ? ಸರ್ಕಾರ ಜಾಗದಲ್ಲಿ ಕಟ್ಕೊಂಡು ಪುನಃ ನೀವೇ ಮಾತಾಡ್ತಿದ್ದೀರಾ? ಏನಿಲ್ಲಲ್ಲ, ಅದಕ್ಕಾದ ಗೌರ್ಮೆಂಟ್ ಇದ್ದಾರೆ. ಕ್ರೈಸ್ತ ಸಮುದಾಯದ ಜನರು ಹಾಗೂ ಕೊಡಗಿನ ಜನರ ಮಧ್ಯೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆದೋಯ್ತು ನೋಡಿ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಹಾಗೆ ತಮಿಳುನಾಡಿಂದ ಬಂದ ಎಲ್ಲ ಜನರ ಮೇಲೂ ಕೇಸ್ ದಾಖಲಿಸುವಂತೆ ಒತ್ತಾಯಿಸಲಾಗಿದೆ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಸದ್ಯಕ್ಕೆ ಉದ್ಘಾಟನೆಯನ್ನ ತಡೆದಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಕೊಡಗು. ಚರ್ಚ್ ಕಟ್ಟಕ್ಕೆ ದುಡ್ಡು ಯಾರು ಕೊಟ್ರು? ಗೌರ್ಮೆಂಟ್ ಜಾಗದಲ್ಲಿ ಇರೋದು. ಇಲ್ಲಿ ಇವ್ರ ಹೆಸರಿಗೆ ಅನ್ನ ತಿಂತ ಇದ್ರಲ್ಲ, ಆ ಮನೇನು ಕೂಡ ಆಗಿಲ್ಲ. ಆಯ್ತಾ? ಮತ್ತೆ ಇದ್ರಲ್ಲಿ ಹೆಂಗ್ ಕಟ್ತಾರೆ? ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.